ಕಾಂಗ್ರೆಸ್ ಪಕ್ಷವನ್ನ ತೊರೆಯುತ್ತಾರಾ ಸಿಪಿ ಯೋಗೇಶ್ವರ್? ಸ್ಫೋಟಕ ಹೇಳಿಕೆ ಕೊಟ್ಟ ಸೈನಿಕ. ಬಿಜೆಪಿಯ ಅವಧಿಯಲ್ಲಿ ಫುಲ್ ಆಕ್ಟಿವ್ ಆಗಿದ್ದ ಶಾಸಕ ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ ಸೇರಿ ಗೆದ್ದ ಬಳಿಕ ಫುಲ್ ಸೈಲೆಂಟ್ ಆಗಿರುವಂತಹ ಸಿಪಿ ಯೋಗೇಶ್ವರ್ ಚನ್ನಪಟ್ಟಣ ಬೈ ಎಲೆಕ್ಷನ್ ಸಂದರ್ಭ ಕಾಂಗ್ರೆಸ್ಸಿನಿಂದ ಸೀಟ್ ಸಿಗೋದಕ್ಕೆ ಸಿಪಿ ಯೋಗೇಶ್ವರ್ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಇನ್ನು ಆ ಸಿಪಿ ಯೋಗೇಶ್ವರಿಗೆ ಟಿಕೆಟ್ ಕೊಡಿಸೋದಕ್ಕೆ ಡಿಕೆ ಶಿವಕುಮಾರ್ ಪಟ್ಟ ಕಷ್ಟವೂ ಅಷ್ಟಿಷ್ಟಲ್ಲ. ಹಂಗೂ ಹಿಂಗೂ ಮಾಡಿ ಕಾಂಗ್ರೆಸ್ನಲ್ಲಿ ಟಿಕೆಟ್ ಕೊಡಿಸಿದ್ರು ಈ ಮನುಷ್ಯ ಗೆದ್ದು ಹೊರಬಂದ. ಗೆದ್ದು ಬಂದು ಹೇಳಿದ್ದೇನು, ನಾನು ಪೂರ್ಣಾವಧಿ ಆಕ್ಟಿವ್ ಆದಂತಹ ಕಾಂಗ್ರೆಸ್ಸಿಗನಲ್ಲ, ಕಾರಣ ನಾನು ಹಾರುವ ಹಕ್ಕಿ, ವಲಸಿಗ. ನಾನು ನನ್ನ ಚನ್ನಪಟ್ಟಣ ಕ್ಷೇತ್ರವನ್ನು ಮಾತ್ರ ನೋಡ್ಕೋತೀನಿ ಅಂತ ಹೇಳಿ ಆರಂಭಿಕ ಘಟ್ಟದಲ್ಲಿ ಹೇಳ್ಕೊಂಡಿದ್ರು. ಹಂಗೆ ನಡೆದುಕೊಂಡಿದ್ದಾರೆ, ಹಂಗೆ ನಡೆದುಕೊಳ್ಳುತ್ತಿದ್ದಾರೆ ಕೂಡ. ಮತ್ತೆ ಪಕ್ಷಾಂತರದ ಸುಳಿವು ಕೊಟ್ಟಿದ್ದಾರೆ. ಹಾಗಾದ್ರೆ ಮತ್ತೆ ಪಕ್ಷಾಂತರ ಮಾಡ್ತಾರಾ ಯೋಗೇಶ್ವರ್? ಮತ್ತೆ ಪಕ್ಷದಿಂದ ಪಕ್ಷಕ್ಕೆ ಜಂಪ್ ಆಗ್ತಾರಾ? ಕಾಂಗ್ರೆಸ್ ಸೇರಿ ಗೆದ್ದ ಬಳಿಕ ಫುಲ್ ಸೈಲೆಂಟ್ ಆಗಿದ್ದ ಯೋಗೇಶ್ವರ್ ಪಕ್ಷೇತರ ಕಾಂಗ್ರೆಸ್, ಸಮಾಜವಾದಿ, ಬಿಜೆಪಿ ಹಲವು ರಾಜಕೀಯ ಪಕ್ಷಗಳಲ್ಲಿ ಈಜಾಡಿ ಬಂದ ಸೈನಿಕ. ಕಾಂಗ್ರೆಸ್ ಗೂಡು ಸೇರಿದ ಬಳಿಕ ರಾಜ್ಯ ರಾಜಕೀಯದಿಂದ ದೂರ ಆಗಿದ್ರು. ಆದರೆ ಇದೀಗ ಶಾಕಿಂಗ್ ಎಂಬಂತೆ ಸಿಪಿ ಯೋಗೇಶ್ವರ್ ಮತ್ತೆ ಪಕ್ಷಾಂತರದ ಸುಳಿವನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಮತ್ತೆ ಪಕ್ಷಾಂತರ ಮಾಡ್ತಾರಾ ಯೋಗೇಶ್ವರ್? ರಾಜ್ಯ ರಾಜಕೀಯದಿಂದ ದೂರ ಉಳಿದ ಕುರಿತು ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗೆ ಮಾರ್ಮಿಕವಾಗಿ ಉತ್ತರ ಕೊಟ್ಟಿರುವಂತಹ ಸಿಪಿ ಯೋಗೇಶ್ವರ್, ಬೇರೆ ದಾರಿ ತೋರಿಸುವವರೆಗೆ ನೋಡೋಣ, ನಾನೇ ಬೌಂಡರಿ ಹಾಕಿಕೊಂಡಿದ್ದೇನೆ, ತಾಲೂಕಿನ ಮಟ್ಟಕ್ಕೆ ಸೀಮಿತವಾಗಿದ್ದೇನೆ, ಮುಂದೆ ನೀವೆಲ್ಲ ಬೇರೆ ದಾರಿ ತೋರಿಸುವವರೆಗೆ ನೋಡೋಣ ಎಂದ ಯೋಗೇಶ್ವರ್ ಮತ್ತೆ ಬೇರೆ ಹಡಗಿಗೆ ಹತ್ತೋದಕ್ಕೆ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ ಅನ್ನೋ ಥರ ಕಾಣುತ್ತಿದೆ. ಇನ್ನು 2.5 ವರ್ಷ ಕಾಂಗ್ರೆಸ್ ರಾಜ್ಯದಲ್ಲಿ ಆಡಳಿತ ನಡೆಸುತ್ತೆ. ಆ 2.5 ವರ್ಷ ತನ್ನ ರಾಜಕೀಯ ಅಸ್ತಿತ್ವ ಉಳ್ಕೋಬೇಕು ಅಂದರೆ ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ನಲ್ಲೇ ಉಳ್ಕೋಬೇಕು. ಈಗ ಬಿ ಜೆ ಪಿಗೆ ಹೋಗಿ ಏನೇನೂ ಮಾಡಲಾರರು. ತಾಲೂಕು ಮಂಡಲ ವ್ಯಾಪ್ತಿಯಲ್ಲೂ ಕೂಡ ಅವ್ರಿಗೆ ಜವಾಬ್ದಾರಿಯನ್ನು ಬಿ ಜೆ ಪಿ ಕೊಡೋದಿಲ್ಲ. ಕಾರಣ, ಒಂದು ಒಳ್ಳೆಯ ಉತ್ತಮ ಸಮಯವನ್ನು ನೋಡಿ ಬಿ ಜೆ ಪಿ ಕೈ ಕೊಟ್ಟು ಹೊರಬಂದವರು. ಚನ್ನಪಟ್ಟಣದಲ್ಲಿ JDSನ ಸಿಂಬಲ್ನಲ್ಲಿ ನಿಂತುಕೊಳ್ಳೋದಿಲ್ಲ ಅಂತೇಳಿ ಹಠ ಹಿಡಿದ ಸಿಪಿ ಯೋಗೇಶ್ವರ್ ಕೊನೆಗೆ ಬಿ ಜೆ ಪಿ ಅವರಿಗೆ ಟಿಕೆಟನ್ನು ಕೊಡದೆ ಕುಮಾರಸ್ವಾಮಿಯ ಮಗನಿಗೆ ಟಿಕೆಟ್ ಕೊಟ್ಟು ಅದೊಂದು ದೊಡ್ಡ ಅಧ್ವಾನ ಆಗಿ ನಿಖಿಲ್ ಕುಮಾರಸ್ವಾಮಿ ನಿಂತಿದ್ರಿಂದಲೇ ಸಿಪಿ ಯೋಗೇಶ್ವರ್ ಗೆದ್ರೆ ಹೊರತಾಗಿ ಬೇರೆ ಯಾವುದೇ ಸ್ಟ್ರಾಂಗ್ ಅಭ್ಯರ್ಥಿಯಲ್ಲಿ ನಿಂತ್ಕೊಂಡಿದ್ದರೂ ಕೂಡ ಸಿಪಿ ಯೋಗೇಶ್ವರ್ ಗೆಲ್ಲುವ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಇತ್ತು. ಇನ್ನು ಡಿಕೆ ಸುರೇಶು, ಡಿಕೆ ಶಿವಕುಮಾರ್ ಆಡಿದ ಚದುರಂಗದಾಟದಲ್ಲಿ ಸಿಪಿ ಯೋಗೇಶ್ವರ್ ಗೆದ್ದು ಬಂದರು. ಗೆದ್ದ ನಂತರ ಕಾಂಗ್ರೆಸ್ನಲ್ಲಿ ಅತ್ಯಂತ ನಿರಾಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಜೊತೆಗೆ ಅಷ್ಟರ ಮಟ್ಟಿಗೆ ಆಕ್ಟಿವ್ನೆಸ್ ಅವರಲ್ಲಿ ಕಂಡು ಬರ್ತಿಲ್ಲ ಅನ್ನೋ ಆರೋಪವೂ ಕೂಡ ಈಗ ವ್ಯಕ್ತವಾಗಿದೆ. ಜೊತೆಗೆ ಈಗ ಮತ್ತೆ ಪಕ್ಷಾಂತರಗೊಳ್ಳುವ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಎಂಬ ಮಟ್ಟಕ್ಕೆ ಸಿಪಿ ಯೋಗೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.